ಆ ಒಂದು ಮನೆಗಳ ಮೀಸಲಾತಿ ಇಟ್ಟು ವಿಕಲಚೇತನರಿಗೆ ಮನೆಯನ್ನು ನೀಡಬೇಕು ಅಂತ ಹೇಳಿ ಈ ಒಂದು ಕೂಡ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತದೆ. ಮುಂಬರುವ ದಿನಗಳಲ್ಲಿ ಈ ಬೇಡಿಕೆಗಳನ್ನು ಈಡೇರಿಸುವಂದ್ರೆ ನಾವು ಕರ್ನಾಟಕ ರಾಜ್ಯದ ಸಂಘ ಸಮಿತಿ ಅವ್ರಿಗೆ ಬೆಂಬಲವಾಗಿ ಏನಪ್ಪ ಅಂತಂದ್ರೆ ನಾವು ಎದುರ್ತೀವಿ. ಸರ್ಕಾರ ಪೂರಕ ಬಜೆಟ್ ಇನ್ನೂ ಟೈಮ್ ಇದೆ, ಪೂರಕ ಬಜೆಟ್ನಲ್ಲಿ ಅವರಿಗೆ ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಆಂಧ್ರದ ಮಾದರಿಯಲ್ಲಿ ಡೆಲ್ಲಿ ಸರ್ಕಾರದ ಮಾದರಿಯಲ್ಲಿ ಅವರ ಸರ್ಕಾರ ಕೂಡಲೇ ಅವರಿಗೆ ಅನುಕೂಲ ಮಾಡಿಕೊಡಬೇಕು. ಅದಲ್ಲದೆ ರಾಜ್ಯ ಸರ್ಕಾರದಿಂದ ನಡೆಸಿರ್ತಕ್ಕಂಥ ಇವರು ಮೊನ್ನೆ ತಾನೇ ಅವರು ಕ್ರೀಡಾಂಗಣಕ್ಕೆ ಹೋಗಿ ಮನವಿಯನ್ನು ಕೊಟ್ಟಿದ್ದು ಎಲ್ಲ ಪತ್ರಿಕೆಗಳು ಬಂದಿದೆ. ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಅನೇಕ ರಾಜ್ಯಗಳಲ್ಲಿ ಉದಾಹರಣೆಗಾಗಿ ಆಂಧ್ರದಲ್ಲಿ 4,000 ಮಾಸಾಸನ ಇದೆ, ಅದಲ್ಲದೆ 5,000 ದಿಲ್ಲಿಯಲ್ಲಿದೆ, ಆಂಧ್ರ ಪ್ರದೇಶದಲ್ಲಿ 6,000, ತೆಲಂಗಾಣದಲ್ಲಿ 4,000, ದಿಲ್ಲಿಯಲ್ಲಿ 6,000 ಇದೆ. ಈ ಒಂದು ನಮ್ಮ ರಾಜ್ಯದಲ್ಲಿ ಏನಪ್ಪ ಅಂತಂದ್ರೆ 800 ಹಿಡ್ಕೊಂಡು 1400 ಮಾಡ್ತಾರೆ. ಯಾಕೆ ಈ ವಿಕಲಚೇತರು ಅವ್ರಿಗೆ ದೇವರೇನು ಶಾಪವಾಗಿ ನೀಡಿದ್ದಾರ?